ಇವತ್ತು ಒಟ್ಟಾರೆ ದೇಶದಲ್ಲಿ ಒಳ್ಳೆ ಗ್ರೋತ್ ಇದೆ, ಫಿಸಿಕಲ್ ಡೆಫಿಸಿಟ್ ಕಮ್ಮಿ ಆಗ್ತಿದೆ, ಒಂದು ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿ ಮುಂದೆ ಸಾಗ್ತಿದೆ. ಹಾಗಾಗಿ ಈ ಒಂದು ಅಲೋಕೇಶನ್ ಅಲ್ಲಿ ಕರ್ನಾಟಕಕ್ಕೆ ಇವತ್ತು ಎಲ್ಲ ರೀತಿ ಇವತ್ತು ಎಷ್ಟು ಬೇಕಾದ್ರೂ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ರೈಲ್ವೇಸ್ನಲ್ಲಿ ಎಷ್ಟು ಬೇಕಾದ್ರೂ ಅನುಕೂಲತೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನ್ಯಾಷನಲ್ ಹೈವೇನಲ್ಲೂ ಎಷ್ಟು ಬೇಕಾದ್ರೂ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ತಯಾರಿದೆಯಾ ಇದನ್ನ ಮುಂದೆ ತಗೊಂಡೋಗ್ಲಿಕ್ಕೆ? ಗೃಹ ಯೋಜನೆಯಲ್ಲಿ, ಹೌಸಿಂಗ್ ಪ್ರಾಜೆಕ್ಟ್ನಲ್ಲಿ, ಜಲ್ ಜೀವನ್ ಮಿಷನ್ನಲ್ಲಿ, ಈ ರೀತಿ ಸ್ವಯಂ ಉದ್ಯೋಗಗಳಲ್ಲಿ ಹಲವಾರು ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರನೇ ಏನು ಕೇಂದ್ರ ಸರ್ಕಾರದಿಂದ ಕೊಡುವಂತ ಗ್ರಾಂಟ್ ಇನ್ ಏಡ್ ಅನುಷ್ಠಾನ ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ. ಹೌಸಿಂಗ್ ಪ್ರಾಜೆಕ್ಟ್ನಲ್ಲಿ ವಿಫಲರಾಗಿದ್ದಾರೆ, ಕುಡಿಯ ನೀರಿನ ಯೋಜನೆಯಲ್ಲಿ ವಿಫಲರಾಗಿದ್ದಾರೆ, ಇವತ್ತು ನೀರಾವರಿ ವಿಚಾರದಲ್ಲಿ ವಿಫಲರಾಗಿದ್ದಾರೆ, ನ್ಯಾಷನಲ್ ಹೈವೇನಲ್ಲಿ ವಿಫಲರಾಗ್ತಿದ್ದಾರೆ, ರೈಲ್ವೇಸ್ನಲ್ಲಿ ವಿಫಲರಾಗ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುಷ್ಠಾನ ಮಾಡಲಿಕ್ಕೆ ಅನುದಾನಗಳು ಹೇರಳವಾಗಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ಇದನ್ನು ಅನುಷ್ಠಾನ ಆರೋಗ್ಯ ಇಲಾಖೆನಲ್ಲೂ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಹಣ ವಾಪಸ್ ಹೋಗುತ್ತೆ, ನರೇಗಾದಲ್ಲಿ ಹಣ ವಾಪಸ್ ಹೋಗುತ್ತೆ. ಈ ರೀತಿ ಹಲವಾರು ಕಾರ್ಯಕ್ರಮದಲ್ಲಿ ಯಾವುದೋ ಅನುಷ್ಠಾನವನ್ನು ಮಾಡಲಿಕ್ಕೆ ಸರ್ಕಾರದಲ್ಲಿ ಹಣವಿಲ್ಲದ ಕಾರಣ ಮತ್ತು ಇಚ್ಛಾಶಕ್ತಿ ಇಲ್ಲದ ಕಾರಣ ಇನ್ನೇನ್ ಕೊಡ್ಬೋದು, ಕೊಟ್ಟಿದ್ನೇ ಅನುಷ್ಠಾನ ಮಾಡ್ಲಿಕ್ಕೆ ಆಗದಂತ ರಾಜ್ಯ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ.